ನೋಡಮ್ಮ ಕೇಬರ್ ಬಂದಾಗ ಏನೇನು ಡಾಕ್ಯುಮೆಂಟ್ಸ್ ನಿಮ್ಗೆ ಉಚಿತವಾಗಿ ಮೀಟ್ರ್ ಹಾಕ್ಸ್ಬೇಕಂತ ಅಂದಿದ್ವಿ. ಈಗೆಲ್ಲ ರೆಡಿ ಮಾಡ್ತೀನಿ. ಈಗ ಇವರು ಸಾರ್ ಬಂದಾರ, ಏನೇನು ಡಾಕ್ಯುಮೆಂಟ್ಸ್ ಬೇಕಂಬೋದು ಹೇಳ್ತಾರೆ, ಕೇಳ್ರೆ ಆ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಟರೆ ನಾನು ಬಂದು ತೊಗೊಂಡೋಗ್ತೀನಿ. ಯಾಕಂದ್ರೆ ಮನೆಗೆ ಇವ್ರು ಬರೋಕ್ಕಾಗಲ್ಲ. ನೀವೆಲ್ಲ ಡಾಕ್ಯುಮೆಂಟ್ಸ್ ಏನೇನು ಬೇಕು, ಮೂರೇ ಡಾಕ್ಯುಮೆಂಟ್ಸ್ ಜಾಸ್ತಿ ಇಲ್ಲ, ಅವರೆಲ್ಲ ರೆಡಿ ಮಾಡ್ಕೊಂಡು ನನಗೆ ಫೋನ್ ಮಾಡಿದ್ರೆ ಎಲ್ಲ ಪಿನ್ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಮೊಬೈಲ್ ನಂಬರ್ ಬರೀರಿ, ಇವಾಗ ಏನು ಪ್ರೆಸೆಂಟ್ ಆಯಿತು ಡಾಕ್ಯುಮೆಂಟ್ಸ್ ಮೇಲೆ ಅದು ಬರೆದು ತಂದು ಕೊಟ್ಟರೆ ನಾನೆಲ್ಲ ಮನೆಗೆ ಇವ್ರು ಬರೋಕ್ಕಾಗಲ್ಲ, ನಾನು ಹೋಗಿ ಆಫೀಸಿಗೆ ಕೊಡ್ತೀನಿ. ಇವ್ರು ಏನೇನು ಡಾಕ್ಯುಮೆಂಟ್ಸ್ ಹೇಳ್ತಾರೆ ಈಗ ಹೇಳ್ತಾರೆ, 2 ಲಕ್ಷ ಏನೇನು ಡಾಕ್ಯುಮೆಂಟ್ಸ್ ಬೇಕು. ಅಕ್ಕ ರೇಷನ್ ಕಾರ್ಡ್, ಬಿ.ಪಿ.ಎಲ್ ಕಾರ್ಡು, ಆಧಾರ್ ಕಾರ್ಡು, ಕ್ಯಾಶ್ ಇನ್ಕಮ್ಮು ಕಂಪಲ್ಸರಿ ಇರಲೇಬೇಕು. 3ರಲ್ಲಿ ಸೇಮ್ ಹೆಸರು ಇರಬೇಕು. 3ರಲ್ಲಿ ಆಧಾರ್ ಕಾರ್ಡ್ ಯಾವ್ದು ಕೊಡ್ತೀರಿ, ರೇಷನ್ ಕಾರ್ಡ್ ಕೊಡ್ತೀರಿ, ಕ್ಯಾಶ್ ಟೈಮು ಎಲ್ಲ ಸೇಮ್ ಹೆಸರು. ಮುಂಚೆ ಅವನ ಹಳೆ ಮೀಟ್ರ್ ಇದ್ರೆ ಅದು ಮೀಟ್ರ್ ಮೀಟ್ರ್ ಬರುತ್ತೆ, ಬಿಲ್ಲೆಲ್ಲ ಕಟ್ಟಿದ್ರೆ ಅದನ್ನು ಕಂಟಿನ್ಯೂ ಅಲ್ಲಿ ಒಂದು 46 ಮೀಟರ್ ಹಾಕೈತೆ ಅವ್ರಿಗೆ ಬರಲ್ಲ, ಹಳೆ ಮೀಟ್ರ್ ಇದ್ರೆ ಬರಲ್ಲ. ಈಗ ನಾನೇನು ಮಾಡಿದೆ ಅಂದರೆ ಈ ಮೊದಲೆಲ್ಲ ಮೋಸ ಹೋಗ್ಬಿಟ್ಟಿದ್ರೆ ನೀವು 3,000 ಕೊಟ್ಟು ಮೋಸ ಹೋಗಿದ್ರೆ ಈಗ ಸಂಬಂಧಿಸಿದ ಅಲ್ಲಮ್ಮ ಕಾರ್ಪೊರೇಟರ್ ಕೈ ಕೊಟ್ಟರೆ ಆಫೀಸಿಗೆ ಅಮೌಂಟ್ ತಗೊಂಡು ಅದು ಸ್ವಂತವಾಗಿ ಅದು ಡೆಪಾಸಿಟ್ ಡೈರೆಕ್ಟ್ ನಿಮ್ಗೆ ಕೊಟ್ಟಲ್ಲ, ಸರ್ಕಾರ ಕೊಟ್ಟಲ್ಲ, ಅದು ಎಷ್ಟು ಏನು ಬರ್ತದೆ ಅದನ್ನ ಡೈರೆಕ್ಟ್ ನಮ್ಮ ಡಿಪಾರ್ಟ್ಮೆಂಟಿಗೆ ಎಷ್ಟು ತಿರುಗಡಿ ಭಾಳ ಸರಿ ನಮ್ಗೆ ನಾವು ನಮ್ಮ ಹತ್ರನೇ ಬಂದಲ್ಲ. SC ಒಂದು 20-25 ಸಲ SC ಆಫೀಸಿಗೆ ತಿರುಗಾಡಿ ಸಾರ್ ಬಡವರು ಅದಾರ, ಅವ್ರಿಗೆ ಮೀಟ್ರ್ ಇಲ್ಲ, ಭಾಳ ಕಟ್ ಮಾಡ್ತಾರೆ, ಭಾಳ ತೊಂದರೆ ಆಗ್ತಂದಾಗ ಆ ಒಂದು ಅಮೌಂಟ್ ಬರುತ್ತೆ. ಆ ಅಮೌಂಟ್ ಇವ್ರು ಬಡವ್ರಿಗೆ ಕೊಡ್ಬೇಕಂತೇಳಿ ನಿಮಗೆಲ್ಲ ಉಚಿತವಾಗಿ ಮೀಟ್ರ್ ನೀವೇನು ಕಟ್ಟಂಗಿಲ್ಲ. ಮೀಟ್ರ್ ಅವಾಗೇನು ಕೊಟ್ಟು ಹಾಳಾಗಿರಲ್ಲ, ಅದೇನಿಲ್ಲ, ಇವರೇ ಬಂದು ಖುದ್ದಾಗಿ ಮೀಟ್ರ್ ಹಾಕೋತಾರೆ. ಏನೇನು ಡಾಕ್ಯುಮೆಂಟ್ಸ್ ಬೇಕು, ಆಧಾರ್ ಕಾರ್ಡ್ನಾಗ ನಂಬರ್ ಯಾವ್ದಿರುತ್ತೆ, ಹೆಸರು ಯಾವ್ದಿರುತ್ತೆ, ಅದೇ ಹೆಸರು ಇರ್ಬೇಕು ಕ್ಯಾಶ್ ಇನ್ಕಮ್ನಾಗ, ಮತ್ತು ರೇಷನ್ ಕಾರ್ಡ್. ಈ 3 ನೀವು ರೆಡಿ ಮಾಡ್ಕೊಂಡಿಟ್ರೆ ನಾನೇ ಬಂದು ತಗೊಂಡು ಹೋಗಿ ಆಫೀಸ್ ಕೊಡ್ತೀನಿ. ಫೋಟೋ ಎಲ್ಲ ರೆಡಿ ಆದ್ಮೇಲೆ ಹೇಳ್ತೀವಿ, ಫೋಟೋ ಇವರೇ ಬಂದು ತಗೊಂಡು ಹೋಗ್ತಾರೆ. ಆದ್ಮೇಲೆ ಹೇಳ್ತೀವಿ, ಅವು ಸಾರ್ ಜೊತೆಗೆ ಬಂದಾಗ ಹೇಳ್ತಾರೆ, ಮತ್ತೇನು ಎಕ್ಸ್ಟ್ರಾ ಬೇಕಾದ್ರೆ ಹೇಳ್ತೀವಿ ಅಂತ, ಅವಾಗ ಬೇಕಾದ್ರೆ ಒಪ್ಕೊಡುವಂತ. ಈಗ ಪ್ರೆಸೆಂಟ್ 3 ಕೊಟ್ಟರೆ ಸಾಕು. ನಿಮಗೊಂದು ಮೀಟ್ರ್ ಬಂತಂದ್ರೆ ನಿಮ್ಗೊಂದು ಸ್ಥಾನ ಸಿಕ್ಕಂಗಿಲ್ಲ, ಅರ್ಥ ಆಯ್ತಲ್ಲ? ನ್ಯೂಸ್ ಮನೆಗೆ ಮೀಟ್ರ್ ಬಂತಂದ್ರೆ ನಿಮ್ಗೊಂದು ಸ್ಥಾನ ಸಿಕ್ಕಂಗ. ಆಮೇಲೆ ಒಂದು ಸ್ಟೆಪ್ ಅಂದಮೇಲೆ ಇವಾಗ ಸಮಾಜ ಇವ್ರನ್ನ ಕರಿತಿದ್ದೆ ಸ್ಲಮ್ ಬೋರ್ಡರ್ನ, ಅವರು ಬರ್ತಾರೆ. ಈಗ ಆಫೀಸ್ ಮುಗಿದ್ಮೇಲೆ 50 ವರ್ಷದಿಂದ ನಾವು ಇಲ್ಲಿ ಅದೀವಿ ಸರ್. 50 ವರ್ಷದಿಂದ ಇದು ನಾವು ಇದೆಲ್ಲ ಮನೆಗೆ ಕಟ್ಕೊಂಡಿದ್ದೀವಿ. ಅಲ್ಲಿ ಒಂದು ಸ್ಲಮ್ ಬೋರ್ಡ್ ಆಗೈತೆ, ಈ ಕಡೆ ಆಗಿಲ್ಲ. ದಯವಿಟ್ಟು ಇವು ಕೂಡ ಸ್ಲಮ್ ಬೋರ್ಡ್ನ ಸೇರಿಸ್ರ ಅಂತೇಳಿ ನಾನು ಅರ್ಜಿ ಬರ್ದು ಕೊಟ್ಟಿನಿ ಆಲ್ರೆಡಿ. ಅವರು ಇನ್ಸ್ಟ್ರಕ್ಷನ್ ಬರ್ತಾರೆ. ಈಗ ಅಂದು ಪ್ರೊಸೆಸ್ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಒಂದು ಹೆಜ್ಜೆ ಮುಂದೆ ಇಡ್ತೀನಿ. ಆಗಲೇ ಒಂದು ಹೆಜ್ಜೆ ಮುಂದೆ ಇಟ್ಟಿವಿ. ಯಾವ್ದು ಹೆಜ್ಜೆ ಇಟ್ಟಿದ್ರೆ ಯಾವ್ದು ಕೆಲಸ ಆಗಲ್ಲ. ಸ್ಲಮ್ ಬೋರ್ಡರ್ಗೆ ಹೇಳಿನ ಅವ್ರು ಬರ್ತಾರೆ, ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾರೆ. ನೋಡಿ ಸರ್, ಇದು ಕೂಡ ಸ್ಲಮ್ ಐತೆ, ಇದು ಕೂಡ ಡಿಕ್ಲೇರ್ ಮಾಡಿರಿ, ಇವ್ರಿಗೆ ಕೂಡ ಪಟ್ಟ ಕೊಡ್ಬೇಕಂತೇಳಿ ಆಲೋಚನೆ ಮಾಡ್ತಾಯಿದ್ವಿ ಅಂದ್ರೆ ಅವರು ಬರ್ತಾರೆ ಆಫೀಸರ್ಮ. ಈಗ ಬರ್ತಾರೆ, ಇವ್ರು ಹೋದ್ಮೇಲೆ ಬರ್ತಾರೆ. ಅದು ಒಂದು ಏನಂದ್ರೆ ಇವೆಲ್ಲ ಹೆಂಗಂದ್ರೆ ಇದು ಸ್ವಲ್ಪ ಓಡಾಡ್ಬೇಕು, ತಿರುಗಾಡ್ಬೇಕು, ಅದು ಎಲ್ಲ ಪೇಷನ್ಸ್ ಇರಬೇಕು. ಇವೆಲ್ಲ ಇದ್ರೆ ಕೆಲಸ ಆಗ್ತಾವ. ಸುಮ್ಮನೆ ಒಂದಿನ ಹೋಗಿ ಹಂಗೆ ಬಂದ್ರೆ ಆಗಲ್ಲ. ಇಲ್ಲಿ ಬರೀ ಇವು ಕೇಬರ್ಗೆ ಎಷ್ಟು ತಿರುಗಿ ನನಗೆ ಗೊತ್ತು, ಈಗ ಸಮಾಜ ಕಲ್ಯಾಣಕ್ಕೆ ಎಷ್ಟು ತಿರುಗಿ ನನಗೆ ಗೊತ್ತು. ಏನಂದ್ರೆ ನಿಮಗೊಂದು ಮೀಟ್ರ್ ಕೊಡ್ಸ್ಕೊಟ್ರೆ ಹನುಮಂತಣ್ಣ ಏನು ಮಾಡಿದಪ್ಪ ಅಂದ್ರೆ ಒಂದು ಮೀಟ್ರ್ ಪೊಸಿಷನಪ್ಪ, ನಾನು ದಿನಾ ಕೆಲಸ ಮಾಡಿದೇನು ಗೊತ್ತಾಗಲ್ಲ. ಏನೋ ಒಂದು ಕೆಲಸ ಮಾಡಿಕೊಟ್ರೆ ಏನೋ ಒಂದು ಕೆಲಸ ಮಾಡಿಕೊಟ್ಟ ಅದು ಮಾಡಿಕೊಟ್ಟ ಏನೋ ಒಂದು ಇರ್ತದೆ. ದಿನನಿತ್ಯ ಕೆಲಸಗಳು ಬೇರೆ, ನೀರು, ಡ್ರೈನೇಜ್ ಅವು ಬೇರೆ, ಕರೆಂಟ್ ಅವು ಬೇರೆ, ಇವು ಸ್ಪೆಷಲ್. ಏನೋ ಒಂದು ಮಾಡ್ಬೇಕಂತದೀವಿ. ನೀವು 3 ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಎಲ್ಲರ ಟ್ಯೂಷನ್ ಕೈ ಕೊಟ್ಬಿಟ್ರೆ, ಎಲ್ಲ ಪಿನ್ ಮಾಡಿಕೊಟ್ರೆ ನಾನು ಬಂದು ತೊಗೊಂಡೋಗ್ತೀನಿ. ಯಾಕಂದ್ರೆ ಇವ್ರು ಮನೆ ಬರೋಕ್ಕಾಗಲ್ಲ. ಯಾವಾಗ ಬರ್ತಾರಂದ್ರೆ ಅವಾಗ ನಿಮ್ಮ ಮನೆಗೆ ಬಂದು ಫೋಟೋ ಹೊಡ್ಕೊಂಡು ಇದು ಮಾಡ್ತಾರೆ. ಆಯ್ತಮ್ಮ, ಎಲ್ಲರಿಗೆ ಮೀಟ್ರ್ ಇದೇನಾಯ್ತು ಇದು ಮಾಡೋದು. ಈಗ ಮೀಟ್ರ್ ಬಂತಂದ್ರೆ ನಿಮ್ಗೊಂದು ಜಾಗಕ್ಕೆ ಒಂದು ಬೆಲೆ ಸಿಕ್ಕಂಗೆ, ಒಂದು ಜಾಗಕ್ಕೆ ಒಂದು ಬೆಲೆ ಸಿಕ್ಕಂಗೆ. ಮೀಟ್ರ್ ಇಲ್ಲ ಅಂದ್ರೆ ನೀವು ಅಂತರ್ ಬಿಸ್ನೆಸ್ಗಳಿದ್ದಂಗೆ ಇರ್ತಾರೆ. ಹೆಂಗೋ ಅಂತ ಅವತ್ತು ಇದು ಇರ್ತದೆ. ಅದನ್ನು ಮಾಡಿಬಿಡಮ್ಮ ಫಸ್ಟು. ಅದಾದಮೇಲೆ ಸ್ಲಮ್ ಬೋರ್ಡರ್ನ ಕರಿತೀನಿ. ಅವ್ರಿಗೆ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಸ್ಲಮ್ ಬೋರ್ಡನ್ನ ಸೇರಿಸ್ಬಿಟ್ರೆ ಇದು ಕೂಡ ಆಗೋಗ್ಬಿಡಲಿ ಅಂತೇಳಿ ಅವ್ರಿಗೆ ಕರಿತಿದ್ರು. ಸರ್ ಬರ್ತಾರೆ, ಅವ್ರಿಗೆ ರಿಕ್ವೆಸ್ಟ್ ಮಾಡಮ್ಮ, ಕೈ ಮುಗಿಯಮ್ಮ, ಕಾಲು ಮುಗಿಯಮ್ಮ, ಯಾವುದೋ ಒಂದು ಮಾಡಿ ಒಂದು ಪಟ್ಟ ಬರೋಂಗಾದ್ರೆ ನಿಮಗೂ ಒಂದು ಸ್ವಲ್ಪ ಶಾಂತಿ ಇರ್ತದೆ. ಈಗ ಆ ಕಡೆಯವ್ರಿಗೆ ಹೆಂಗೆ ಸಾರ್ ಪಟ್ಟ ಮಾಡಿಕೊಟ್ಟು ಇದ್ರಂಗೆ ಇದೊಂದು ಸ್ವಲ್ಪ ಪಟ್ಟ ಆದರೆ ಅನುಕೂಲ ಇರುತ್ತೆ. ಏನಮ್ಮ ಮಾಡ್ತಾರಲ್ಲ? ಹಾಂ ಮಾಡ್ತೀನಿ. ನೀವು
2 ದಿನದ 3 ದಿನದೊಳಗೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ನನಗೆ ಔಷಧಿಕಾಯಿ ಕೊಡ್ರಿ ಅಲ್ಲ ಎಲ್ಲ ರೆಡಿ ಮಾಡಿ ಕೊಡ್ರಿ ನಾನು ಬಂದು ಹೋಗ್ತೀನಿ. ಒಬ್ಬೊಬ್ರು ತಗೊಂಡೋಗಲ್ಲ ಎಲ್ಲರೂ ಕೊಟ್ರೆ ಪಾಪ ಇವ್ರು ಕೂಡ ಎಲ್ಲ ಕಡೆ ಬರೋಕ್ಕಾಗಲ್ಲ. ಎಲ್ಲ ಕೊಟ್ಟರೆ ನಮ್ಮ ಸಾರ್ ಬಂದು ಇನ್ನೊಂದು ಚೆಕ್ ಮಾಡ್ಕೊಂಡು ಕೊಟ್ಟಿದ್ದಿ ಆ ವಾಸನೆ 3 ಅದು ಇನ್ನ